ಇವತ್ತು ಪ್ರಸ್ತುತ ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಸುದ್ದಿ ಕೇಳಿದ್ದೀವಿ. ನಿಜವಾಗಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಭಾಳ ಸೂಕ್ತ. ಯಾಕಂದ್ರೆ ಗೌರವಯುತವಾಗಿ ರಾಜೀನಾಮೆ ಕೊಟ್ಟರೆ ಅದು ಮುಂದಿನ ದಿನಮಾನಗಳಲ್ಲಿ ಪಕ್ಷದ ಅಧ್ಯಕ್ಷರಂತ ಡಿ.ಕೆ. ಶಿವಕುಮಾರ್ ಸಿ.ಎಂ ಆಗಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಯಾಕೆ ಶಿವಕುಮಾರ್ ಅವ್ರು ಆಗ್ಬೇಕಂತಂದ್ರೆ ಅವರು ಪಕ್ಷದಲ್ಲಿ ತ್ಯಾಗ ತುಂಬ ಶ್ರಮ ಪಟ್ಟಂಥ ವ್ಯಕ್ತಿ. ಅವರೊಂದ್ಸಲ ಅವಕಾಶ ಬರಲಿ ಅನ್ನೋದು ನಮ್ಮ ಅಭಿಪ್ರಾಯ. ಇನ್ನು ಉಪಮುಖ್ಯಮಂತ್ರಿ ಯಾರು? ಉಪಮುಖ್ಯಮಂತ್ರಿಗಳು ಜಾತಿ ಸಮೀಕರಣ ಸಂಬಂಧಪಟ್ಟಂಗ ಹಿಂದುಳಿದ ವರ್ಗದವರು ಮೇಲ್ವರ್ಗದವರು ಬೇರೆ ಬೇರೆ ಜಾತಿಯವರು ಇರ್ತಾರೆ. ಒಂದಿಬ್ರು ಮೂರು ಮಂದಿ ಕೊಡ್ಬೇಕು. ಬೇರೆ ಆ ಪ್ರಾದೇಶಿಕ ವಾರ ಕೊಡ್ಬೇಕು, ಭಾಳ ಸೂಕ್ತ. ಎಂ ಬಿ ಪಾಟೀಲ್ರು, ಆ ಕಡೆ ಪರಮೇಶ್ವರ್, ಆ ಕಡೆ ಯತೀಂದ್ರ ಕೊಟ್ಟರೆ ಒಳ್ಳೇದಾಗುತ್ತೆ. ಯತೀಂದ್ರ ಅವರು ಕೊಡೋದೇನು ಸಿದ್ದರಾಮಯ್ಯ ಅವ್ರು ಇರುವುದು ಎರಡೂ ಒಂದೇ ಅಲ್ರಿ. ಯತೀಂದ್ರ ಅವ್ರಿಗೆ ಏನು ಕೆಲಸ ಈಗ ಕೊಡುವಂಥದ್ದು ಅನ್ನೋ ಪ್ರಶ್ನೆ ಬರೋದಿಲ್ಲ. ಅದು ಕೊಡಬಾರ್ದು ಅವ್ರಿಗೆ. ಈಗ ಡಿ.ಕೆ. ಶಿವಕುಮಾರ್ ಯಾಕೆ ಸಿ.ಎಂ ಆಗಲ್ಲ? ಸಿ.ಎಂ ಯಾಕಂದ್ರೆ ಪಕ್ಷ ಕೆಳಹಂತದಿಂದ ಶ್ರಮ ಪಟ್ಟವರು. ಅದು ಸಿದ್ದರಾಮಯ್ಯ ಅವರು ಸುಮ್ಮನೆ ಅದು 5 ಹೆಸರ ಮೇಲೆ ಭಾಷಣಕಾರ ಅಷ್ಟ, ಪಕ್ಷ ಕಟ್ಟಿದವರಲ್ಲ. ಡಿ.ಕೆ. ಅವರು ಪಕ್ಷ ಕಟ್ಟಿದ್ದಾರೆ. ಹಾಗಾಗಿ ಅವರು ಕೊಡೋದು ಸೂಕ್ತ. ಡಿ.ಕೆ. ಶಿವಕುಮಾರ್ ಆಗಲಿ ಬೇರೆ ಯಾರಾಗಬೇಕು? ಇಲ್ಲ, ಈ ಪ್ರಸ್ತುತ ಸನ್ನಿವೇಶದಲ್ಲಿ ಡಿ.ಕೆ. ಶಿವಕುಮಾರ್ ಯೋಗ್ಯ ವ್ಯಕ್ತಿ. ಯಾಕಂದ್ರೆ ಅದ್ರ ಬಿಟ್ಟರೆ ಯಾರು ಇಲ್ಲ. ಪಕ್ಷ ನಿಭಾಯಿಸುವಂಥ ಕೆಪಾಸಿಟಿ ಇರೋರು ಅವರೇ.